ಗೈಸ್ ನಾವೀಗ ಒಂದು ವೆಜ್ ರೆಸಿಪಿ ಟ್ರೈ ಮಾಡ್ತಿದ್ದೇವೆ, ಅದುವೇ ಟ್ಯಾಕೋಸ್. ನಾವು ಒಂದು ಹೆಲ್ದಿ ಟ್ಯಾಕೋಸ್ ರೆಸಿಪಿ ಮಾಡ್ತಿದ್ದೇವೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೌದು, ಎಂತಂದ್ರೆ ನಾವು ಟ್ಯಾಕೋಸ್ ಶೆಲ್ ಯೂಸ್ ಮಾಡ್ತಿಲ್ಲ, ನಾವು ಚಪಾತಿ ಯೂಸ್ ಮಾಡ್ತಿದ್ದೇವೆ. ಕಾರಣ ಹೆಲ್ದಿ ವರ್ಷನ್ ಅಂತ ಹೊಡಬೇಕು ಅಂತಲ್ಲ, ಈಗ ನಮ್ಮ ಟ್ಯಾಕೋಸ್ ಶೆಲ್ ಬೇಕಾದ್ರೆ ನಮ್ಮ ಐಟಮ್ ನಮ್ಮ ಮನೇಲಿ ಇಲ್ಲ ಅಂತ ಗೊತ್ತಾದಾಗ. ಹೌದು, ಅದಕ್ಕೆ ನಾವು ಹೆಲ್ದಿಗೆ ಶಿಫ್ಟ್ ಆದ್ದು. ನಮ್ಮ ಮನೇಲಿ ಇರೋದು ಗೋಧಿ ಮಾತ್ರ, ಅದಕ್ಕೆ ಅದರಲ್ಲಿ ಎಂಥದ್ದು ಮಾಡುವ ಅಂತ. ಸೊ ಫಸ್ಟಿಗೆ ನಮಗೆ ಚಪಾತಿಗೆ ಏನೇನು ಹಾಕಬೇಕು ಅಂತ ಅಮ್ಮನ ಹತ್ರ ಕೇಳುವ, ನನಗೆ ನೆನಪಿಲ್ಲ. ಅದರಲ್ಲಿ ವಿಡಿಯೋದಲ್ಲಿ ಇದ್ದಂಗೆ ಮಾಡುವ. ಓಕೆ, ಅದರಲ್ಲಿ ಎಂತಾಯ್ತು? ಫಸ್ಟಿಗೆ ಚಪಾತಿ ಹುಡಿ ಹಾಕಬೇಕು. ಫಸ್ಟಿಗೆ ನೋಡಿ 2 ಕಪ್ ಮೈದಾ ಹಾಕಿ. ಮೈದಾ ಅಲ್ಲ, ಇದು ಆಟ. ಸಾರಿ ಆಟ. ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೇವೆ ನಾವು. ಇದಕ್ಕಿನ್ನು ಸ್ವಲ್ಪ ನಾವು 3.5 ಕಪ್ ತಗೊಂಡಿದ್ದೇವೆ ಗೈಸ್. ಈ ಕಪ್ಪಲ್ಲಿ 3.5 ತಗೊಂಡಿದ್ದೇವೆ. ನೀವು ಟ್ಯಾಕೋಸ್ ಶೆಲ್ ಯಾವುದು ಬೇಕಿದ್ರು ಯೂಸ್ ಮಾಡ್ಬೋದು, ಅದು ನಿಮಗೆ ಡಿಪೆಂಡ್ ಆಗಿರ್ತದೆ. ನೀವು ಮೈದಾದಿಂದ ಬೇಕಿದ್ರೆ ಮೈದಾದಿಂದ ಮಾಡಿ, ಅದರಿಂದ ರೋಟಿ ಬರ್ತಿದ್ದಲ್ಲ ನಾನೆಲ್ಲ ಆ ಥರ ಸಹ ನಿಮಗೆ ಮಾಡ್ಬೋದು. ನಿಮಗೆ ಟ್ಯಾಕೋಸ್ ಅಂದರೆ ಎಂತ ಅಂತ ಗೊತ್ತು ಗೈಸ್? ನಂಗಂತೂ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಎಷ್ಟು ಸೋಡಾ ಹಾಕ್ಬೇಕು ಅಂತಲ್ಲ? ಈಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕಿ. ಬೇಕಿಂಗ್ ಸೋಡಾ ಉಪ್ಪಿನ ಥರ ಹಾಕಿ. ಅವ್ರು ಉಪ್ಪು ಹಾಕಿದ್ದಾರೆ. ನೆಕ್ಸ್ಟ್ ಉಪ್ಪು ಹಾಕಿ ನೋಡು, ಇಷ್ಟು ಸಾಕಲ್ಲ ಉಪ್ಪು? ಹಾಂ, ಸ್ವಲ್ಪ ಸಾಲ್ಟ್, ಆಯಿಲ್, ಸ್ವಲ್ಪ ಎಣ್ಣೆ ಹಾಕಿ ನಮ್ಮದು ನೀರು ಬೆಚ್ಚ ಮಾಡಲಿಕ್ಕೆ ಇಡಬೇಕು ಗೈಸ್. ಈಗ ನೋಡಿ, ಈಗ ನೀರು ಬೆಚ್ಚ ಮಾಡಲಿಕ್ಕೆ ಬೆಚ್ಚ ಬಿಸಿ ನೀರು ಹಾಕಿ ಈಗ ನಾವು ಡೋ ಮಾಡ್ತೇವೆ ಗೈಸ್. ಡೌ ಮಾಡೋದು ಅಕ್ಕ, ನಾನು ಡೌ ಮಾಡಿದರೆ ನಿನ್ನಕ್ಕ ಡೌ ಮಾಡೋದು. ಪ್ರಾಕ್ಟೀಸ್ ಇಲ್ಲ, ಆಮೇಲೆ ಬಿಡ್ತದೆ ನಿನ್ನಗಲ್ಲಕ್ಕ. ನಾನು ಸೊ ಗೈಸ್, ನಾನು ನಿಮಗೆ ಕಾರ್ನನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತಾನೆ. ಕ್ಲೀನ್ ಅಂದರೆ ಈ ಬಿತ್ತನೆಲ್ಲ ಹೇಗೆ ತೆಗೆದು ಅಂತ ಹೇಳಿಕೊಡ್ತಾನೆ. ತುಂಬ ಸಿಂಪಲ್ ಆಯಿತಾ? ಎಂತ ಮಾಡಬೇಕಂದ್ರೆ ಇದರಲ್ಲಿ ಇಷ್ಟೇ ಯಾವುದಾದ್ರು ಒಂದು ಲೈನನ್ನು ನಾವು ಫುಲ್ ತೆಗಿಬೇಕು, ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ ಆಯಿತಾ? ಅದು ಬೇಡ ನಮಗೆ, ವೇಸ್ಟ್ ಆಗ್ತದೆ. ಎಂತ ಅಂದರೆ ಗೈಸ್, ನೀವು ಲೈಫಲ್ಲಿ ವಿನ್ ಆಗಬೇಕು ಅಂತ ಇದ್ದರೆ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಹೌದು ಗೈಸ್, ನಿಜವಾಗಿ ಸಹ ಹೌದು. ಈಗ ಒಂದು ತೆಗೆದು ತೋರಿಸ್ತೇವೆ. ಸೊ ಗೈಸ್, ಈ ಥರ ಅದ ನೋಡಿ ಸರ್, ಒಂದು ಲೈನನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಆಮೇಲೆ ಹೀಗೆ ಮಾಡಿದರೆ ಬರ್ತದೆ ಆಯಿತಾ? ನೆಕ್ಸ್ಟ್ ಹೀಗೆ ಮಾಡಿಕೊಂಡು ಹೋದರೆ ಆಯಿತು. ನೆಕ್ಸ್ಟ್ ಅಷ್ಟೇ ಗೈಸ್. ಕಾಣ್ತಾ ಉಂಟಾ ನಿಮಗೆ? ಇಲ್ಲಿ ಬೆಳಕು ಜಾಸ್ತಿ ಉಂಟು. ವಾ, ಹೀಗೆ ಉಳ್ಕೊಳ್ಳಿ. ನಾನು ಒಂದು ಕೈಯಲ್ಲಿ ಆಗ್ತಿಲ್ಲ, ನೀವು 2 ಕೈಯಲ್ಲಿ ಮಾಡಿದ್ರೆ ಆಗ್ತದೆ. ಹೀಗೆ ಹೇಳಿದ್ರೆ ಆಯ್ತು. ಈಗ ನೋಡಿ ಎಷ್ಟು ಚಂದ ಬರ್ತದೆ ತೋರಿಸ್ತೇನೆ. ಹೀಗೆ ಮಾಡಿದರೆ ಆಯಿತು. ಸ್ವಲ್ಪ ಕೈ ನೋಡ್ತದೆ, ಕೈ ಗಟ್ಟಿದ ಮಾಡಿ ಈ ಥರ ರಟ್ಟಿಸಿ. ಹೌದು, ಮತ್ತೆ ಅಮ್ಮ ಒಂದು ಬೈತಾರೆ. ನಮ್ಮಮ್ಮ ಚಪಾತಿ ಹೇಗೆ ನಾದುತ್ತಾರೆ ಅಂತ ತೋರಿಸ್ತಾರೆ ಗೈಸ್ ಇಲ್ಲಿ ನಿಮಗೆ. ವೈಪಲ್ಲ ಅಂಚನೆ ಈಗ ತೆಗೆದು ಗೈಸ್, ಅಮ್ಮನಿಗೆ ನಾಚಿಕೆ ಆಯಿತು. ಸೊ ಗೈಸ್, ನಾವಿವಾಗ ಪನ್ನೀರ್ ಕಟ್ ಮಾಡ್ತಿದ್ದೇವೆ. ಎಂತಂದ್ರೆ ನನ್ನ ಅಪ್ಪ ಪನ್ನೀರ್ ಅಂತದ್ದು ಫ್ರೀಸರ್ ಅಲ್ಲಿ ಇಟ್ಟಿದ್ದಾರೆ ಗೈಸ್. ಇಲ್ಲಿ ಕಟ್ ಮಾಡಿದ್ರೆ ನಾನು ಅರ್ಕ ಬರ್ತಿದ್ದೆ. ನೋಡಿ ಇವಳು ಅಂತ ತಾನೆ ಕೊಡು ಕಟ್ ಮಾಡಬೇಕು. ಈರುಳ್ಳಿ ಕಟ್ ಮಾಡೋದು ಯಾವ್ದು ಮತ್ತೆ? ಇದು ಕಟ್ ಮಾಡಿ ಗೈಸ್. ಕ್ಯಾಮರಾವನ್ನು ಎಲ್ಲಿ ಇಟ್ಟಿದ್ದೇವೆ ಗೊತ್ತಾ ನಿಮಗೆ? ಸಿಂಕ್ ಒಳಗೆ ಇಟ್ಟಿದ್ದೇವೆ ನಾವು, ಸ್ಟ್ಯಾಂಡಲ್ಲಿ. ನಮಗೆ ವಿಡಿಯೋಗ್ರಾಫರ್ ಇಲ್ಲ ಗೈಸ್, ಬ್ಲಾಗ್ ಮಾಡಿ. ಅದಂತೇಳಿ ನಾವು ವಿಡಿಯೋಗ್ರಾಫರ್ ಅನ್ನು ಅಸಿಸ್ಟ್ ಮಾಡೋದಿಲ್ಲ. ನನಗೆ ಬರೋದು ಇಲ್ಲಿ ಎಂತ ಸಿಗ, ಇನ್ನು ಅವರನ್ನೆಲ್ಲ ತಂದು ಅವರಿಗೆ ಸಂಬಳ ಕೊಟ್ಟಾಗಿ ನಾವು. ಗೈಸ್, ನಿಮಗೆ ಎಂತ ಗೊತ್ತುಂಟಾ? ನಿಮಗೊಂದು ವಿಷಯ ಹೇಳ್ತಾನೆ. ನಮ್ಮ ಮನೆಯ ಮಾಸ್ಟರ್ ಶೆಫ್ಗೆ ಈರುಳ್ಳಿ ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಅವರಿಗೆ ಕಣ್ಣುರಿತದಂತೆ. ಇಲ್ಲ ಗೈಸ್, ಆಗ್ತದೆ, ಬಟ್ ಕೆಲವೊಂದ್ಸಲ ಆಗುದಿಲ್ಲ. ಕಟ್ ಮಾಡೋ ಹೌ ವಿ ಪ್ಲೇಸ್ಡ್ ಆರ್ ಸ್ಟ್ಯಾಂಡ್. ಈಗ ಸ್ಟವ್ ಹಚ್ಚಿ ಬನಾಳೆ ಇಡಿ. ಬನಾಲೆ ಅವ್ರ ಪಾತ್ರ ನೀವು ನಾನೆಲ್ಲ ಕಟ್ ಮಾಡಿದೆ ಗೈಸ್. ನೋಡಿ ಎಲ್ಲ ರೆಡಿ ಆಯಿತು. ಇದು ನಾನು ಕಟ್ ಮಾಡಿದ್ದು, ಇದು ನಾನು ಕಟ್ ಮಾಡಿದ್ದು, ಇದು ನಾನು ಕಟ್ ಮಾಡಿದ್ದು, ಇದು ಕ್ಯಾಪ್ಸಿಕಮ್ ಸ್ವಲ್ಪ ನಾನು ಕಟ್ ಮಾಡಿದ್ದು ಅಷ್ಟೇ. ನೀನು ಇದು ಮಾತ್ರ ಕಟ್ ಮಾಡಿದ್ದು. If I get lost, then who will take the video? Who will make the vlog? My tata. Your tata is in heaven. Who knows where he is? Yeah, that we don't know. He might be taken another janma. Another janma, another punarjanma. All janmas. ನಾವು ಎಣ್ಣೆ ಹಾಕಿದ್ದೇವೆ, ಒಂದು 3 ಚಮಚ ಹಾಕಿದ್ದೇವೆ ನಾವು ಎಣ್ಣೆ. ಸೊ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವು ಈರುಳ್ಳಿನ ಹಾಕಬೇಕು ಗೈಸ್. ನಮ್ಮ ತಾತ ತಿಳಿಯೋದ ಕತೆ ಹೇಳ್ಬೋದಲ್ಲ? ಈಗ ಬೆಳ್ಳುಳ್ಳಿ ಹಾಕುದು ಬೇಡವಾ? ಬೆಳ್ಳುಳ್ಳಿ ಎಲ್ಲ ಹೇಳಿದ್ದಾರೆ ಅದರಲ್ಲಿ? ಹೇಳಿಲ್ಲ, ಬೇಡಾಗಿದೆ. ನಮ್ಮ ಕಾಮನ್ ಸೆನ್ಸ್ ಅಲ್ಲ. ಹಾಕು ಅಲ್ಲ ಒಂದೆರಡು ಬೆಳ್ಳುಳ್ಳಿ. ಈಗ ಜಜ್ಜಿ ಹಾಕು. ಈಗ ನೀರುಳ್ಳಿ ಹಾಕ್ಬೇಡ, ಬೆಳ್ಳುಳ್ಳಿ ಹಾಕು ಫಸ್ಟ್. ಈಗ ಕಾಯ್ದಿದ್ದಾರೆ. ಹಾಕು. ನಮ್ಮ ತಾತ ತಿಳಿಯೋದ ಕತೆ. ಯಾವ ತಾತ? ಅದೇ ಭೂತ ಸಾಯಿಸಿದ ತಾತ. ಗೈಸ್, ಈಗ ನೀರುಳ್ಳಿ ಇದು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಇದು ಕಾಯಿಲಿ. ಇದಕ್ಕೆ 2 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕುವ ನಾವು. ಆ್ಯಕ್ಚುಲಿ ಇದು ನಮ್ದು ಒಂದು ರೆಸಿಪಿ ಗೈಸ್. ಇದನ್ನು ನಾವು ಬೇರೆಯವ್ರದ್ದು ಫಾಲೋ ಮಾಡ್ತಿಲ್ಲ, ನಮಗೆ ಅವ್ರದ್ದು ಯಾಕೋ ಬೇಡ ಅನಿಸಿದ್ದು, ನಮ್ಮ ಸ್ಟೈಲಲ್ಲಿ ಮಾಡುವಂತ. ನಾವೀಗ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ನಾವು ನಿಮಗೊಂದು ಕತೆ ಹೇಳ್ತೇವೆ ಗೈಸ್. ಕತೆ ಅಂತಂದರೆ, ನಮ್ಮ ತಾತ ಇದ್ದಾರಲ್ಲ, ನಮ್ಮನ ಅಪ್ಪ ಅವ್ರು ಯಾವ ರೀತಿ ತೀರಿ ಹೋದ್ರು ಅಂತ. ನಮ್ಮ ತಾತ ಇದ್ದಾರಲ್ಲ, ಅವರು ಆರ್ಮಿಯಲ್ಲಿದ್ದರು. ಹಿ ವಾಸ್ ಅ ಸೋಲ್ಜರ್, ಬೇಸಿಕಲಿ ವಾಸ್ ಅ ಸೋಲ್ಜರ್. ಅವ್ರಿಗೆ ಮೆಡಲ್ ಎಲ್ಲ ಸಿಕ್ಕಿದೆ ಅಂತ ನಮ್ಮ ಹೇಳ್ತಾ ಇದ್ರು. ಅವ್ರೆಂತಾಗಿತ್ತು ಅಂದರೆ, ಅವ್ರದ್ದು ರಿಟೈರ್ಮೆಂಟ್ ಆಗಿರಲಿಲ್ಲ.
ಕತೆ ಮತ್ತೆ ಹೇಳ್ತಾರೆ ಗೈಸ್. ನನಗೆ ಅದು ಅವ್ರದ್ದು ರಿಟೈರ್ಮೆಂಟ್ ಆಗಿರ್ಲಿಲ್ಲಲ್ಲ, ನಂಗೆ ಗೊತ್ತಿಲ್ಲ ಗೈಸ್ ರಿಟೈರ್ಡ್ ಆಗಿತ್ತೆ ಅಂತ ಅವಾ ನನಗೆ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿದ್ದ ವಿಷಯ ಹೇಳ್ತಾನೆ. ಅವರು ಮನೆಗೆ ಬಂದಿದ್ರಂತೆ. ಸೊ ಮನೆಗೆ ಬಂದು ಆಕ್ಚುಲಿ ಅವರು ಶಂಖದಿಂದ ಸಂಕ ಅಂದ್ರೆ ಈ ತರ ಹೀಗೆ ಹೋಗಿ ಬರುವಲ್ಲಿ ಅಲ್ಲಿ ಈ ನೀರಿದ್ರೆ ಅಡಿಯಲ್ಲಿ ನೀರು ಹೋಗುದಿದ್ರೆ ಅಲ್ಲಿ ಶಂಖ ಕಟ್ತಾರೆ ಆಯ್ತಾ. ಶಂಖ ಅದಕ್ಕೆ ಎಂತ ಹೇಳ್ತಾರೆ ಹೇಳ್ತಾರೆ, ಅಲ್ಲ ಅದು ರೋಡೆ ರಾತ್ರಿ ವಾಕಿಂಗ್ ಹೋದವರು, ರಾತ್ರಿ ಮನೆಗೆ ಬರ್ತಿರುವವರು. ಸೊ ಬಂದಾಗ ಎಂತ ಆಯ್ತಂದ್ರೆ ಅವರಿಗೆ ಯಾರು ಹಿಂದೆಯಿಂದ ಹೊಡೆದಾಗ ಆಯ್ತಂತೆ ಆಯ್ತಾ. ಹೀಗೆ ಯಾರು ಹೊಡೆದಾಗ ಆಗಿದೆ. ಸೊ ಅವರಿಗೆ ತಿರುಗಿ ನೋಡಿದಂತೆ ಯಾರು ಇರ್ಲಿಲ್ಲಂತೆ. ಸೊ ಮನೆಗೆ ಬಂದ್ರಂತೆ. ಸೊ ಮನೆಗೆಲ್ಲ ಬಂದು ನೋಡುವಾಗ ಅವರ ಡ್ರೆಸ್ಸಿನ ಮೇಲೆ ಒಂದು ಅವ್ರು ಹಾಕಿದಂಗೆ ವೈಟ್ ಕಲರ್ ಡ್ರೆಸ್ ಹಾಕಿದ್ರಂತೆ. ಅಂಗಿಯಲ್ಲಿ ಯಾರೋ ಹೊಡೆದದು ಹಚ್ಚಿತ್ತಂತೆ. ಅದು ರೆಡ್ ಕಲರ್ ಒಂಥರ ಬ್ಲಡ್ ಅಲ್ಲಿ ಬರ್ದಾಗಿತ್ತಂತೆ. ಯಾರು ಹೇಳಿದ್ರು? ನಂಗೆ ಅಮ್ಮ ಹೇಳಿದ್ರು. ಹೌದಾ? ನನಗೆ ಹೀಗೆ ಗೊತ್ತಿದ್ದು ಬೆನ್ನಲ್ಲಿ 5 ಮಾರ್ಕ್ ಇತ್ತು ಅಂತ. ಬೆನ್ನಲ್ಲಿ 5 ಮಾರ್ಕ್ ಇದ್ದದ್ದು, ಅಂಗಿಯಲ್ಲಿ ಯಾವ್ದು 5 ಮಾರ್ಕ್ ಇದ್ದದ್ದು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಂಗಿಯಲ್ಲಿ ಇತ್ತು. ಸೊ ಆಮೇಲೆ ಆ ದಿವಸ ನೈಟ್ ಊಟ ಎಲ್ಲ ಆಯ್ತು, ಮಲಗಲಿಕ್ಕೆ ಹೋಗ್ಬೇಕಲ್ಲ. ಸೊ ಮಲಗಿದ್ರು. ಅವರಿಗೆ ನೈಟ್ ಅವಾಗ ಎಚ್ಚರ ಆಗ್ತಿದ್ರಂತೆ. ಎಂತ ಅವ್ರಿಗೆ ಹುಷಾರಿಲ್ಲ, ವಾಮಿಟಿಂಗ್ ಎಂತದ್ದು ಆಗ್ತಿತ್ತಂತೆ. ಸ್ಟಾರ್ಟ್ ಆಯ್ತಂತೆ. ಸ್ವಲ್ಪ ಹೊತ್ತು ನೋಡುವಾಗ ಬಾಯಲ್ಲೆಲ್ಲ ನೊರೆ ಬಂದು ಅವರು ತಿರಿ ಹೋದ್ರಂತೆ. ಅಷ್ಟೇ ವಿಷಯ ಅಷ್ಟೇ. ಆದ್ರೆ ನಮಗೆ ಎಂತಕ್ಕೆ ಅವರು ಹಾಗೆ ತಿಳಿಯೋದು ಗೊತ್ತಿಲ್ಲ. ನಿನ್ನ ಪ್ರಕಾರ ಎಂತ ಇರ್ಬೋದಮ್ಮ? ನನ್ನ ಅಮ್ಮ ಹೇಳುವ ಪ್ರಕಾರ, ಆಗಿನ ಕಾಲದ ಪ್ರಕಾರ ಅದು ಕೂಲೆ ಸಾಯಿಸಿದಂತೆ ತಾತ. ನಾನು ಇದು ತುಂಬಾ ಹಳೆ ಕತೆ ಬೇರೆ. ನನ್ನ ಅಮ್ಮ ತುಂಬಾ ಚಿಕ್ಕ ಇದ್ರಾಗ, ಎಷ್ಟನೇ ಕ್ಲಾಸಲ್ಲಿ ಇದೆಯಮ್ಮ? ಅಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು. ತುಂಬಾ ಹಳೆ ಕತೆ. ಶುಂಠಿ ಬೆಳಿಲಿಕ್ಕೂ ಎಷ್ಟು ದಕ್ಕದಾನ? ನಿಮಗೆ ಎಲ್ಲಿಯಾದ್ರೂ ಈ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಭೂತದ್ದು ಆ ಥರ? ಭೂತದ್ದು ಮತ್ತೆ ನನಗೆ ನಾನು ಅವೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಅವ್ವ ತೀರಿ ಹೋದ ಮೇಲೆ ಗೊತ್ತುಂಟ ನನಗೆ. ನಾನು ಅವ್ವ ತೀರಿ ಹೋದ್ದು ಲಾಸ್ಟ್ ಇಯರ್ ಆಯ್ತಾ, ಮಾರ್ಚ್ 13 ಅಲ್ಲಿ 2025 ಅಲ್ಲಿ ತೀರಿ ಹೋಗಿದ್ರು. ಅವರು ತೀರಿ ಯಾವುದು ಶುದ್ಧ ಆದ ಮುಂಚಿನ ದಿವಸ ನೆಕ್ಸ್ಟ್ ಡೇ ನಂಗೆ ಸರಿ ಗೊತ್ತಿಲ್ಲ. ಅವರು ನನಗೆ ಕಾಣಿಕೆ ಸಿಕ್ಕಿದ್ರು. ನಾನು ಕತ್ತಲಿಗೆ ನಾನು ಹೋಗಿ ಲೇಟ್ ಮಲ್ಗುದಾಯ್ತಾ, ನಿಧಾನಕ್ಕೆ ಬಟ್ಟೆ ಎಲ್ಲ ಮರ್ಚಿಕೊಂಡಿದ್ದೆ. ಸೊ ಅವಾಗ ಅವರಲ್ಲಿ ಹೀಗೆ ಪಾಸ್ ಆದರೂ ಕಂಡಿತ್ತು ನನಗೆ. ಸೊ ನಾನು ಹೋಗಿ ನೋಡಿದೆ ಯಾರಾದ್ರು ಇದ್ದಾರೆ ಅಂತ. ಯಾಸೆ ಇರಲಿಲ್ಲ ಗೈಸ್. ಗೊತ್ತಿಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅದು ಇಲ್ಯೂಷನ ಅಥವಾ ಸತ್ಯವಂತ ನನಗೆ ಸಹ ಗೊತ್ತಿಲ್ಲ. ಸಾಯಕ್ಕಿಂತ ಮುಂಚೆ ಹೇಳ್ತಿದ್ದಂತೆ ಪಾತು ಬತ್ತಿನ ನೇಜ್ಜಾಲಿಲ್ಲಡೆ ಬತ್ತಿನ ನೇಜ್ಜಾಲ ಅಂತ. ಹಾಗೆ ನನಗೆ ಸಹ ಒಂದು ರಿಗ್ರೆಟ್ ಆಯ್ತು. ನಾವು 1 ತಿಂಗಳಾಗಿತ್ತು ಮಾತಾಡೋದಿಲ್ಲ. ನಾನು ಲಾಸ್ಟ್ ಫ್ರೈಡೆ ನೋಡಿದ್ದು, ಮಂಡೇ ಓದ್ತಿದ್ದೆ ನಾನು. ನಮ್ಮ ಅವ್ವ ನಾನು ಲಾಸ್ಟ್ ನೋಡಿದೆ. ಆಗ ನನಗೆ 12th ಫೈನಲ್ ಎಕ್ಸಾಮ್ ಆಗ್ತಿತ್ತು. ಮಂಡೇ ಅಲ್ಲ, ಟ್ಯೂಸ್ಡೇ ತಿಳಿಯೋದು. 12th ಫೈನಲ್ ಎಕ್ಸಾಮ್ ಆಗ್ತಿತ್ತು ನನಗೆ. 10th ಫೈನಲ್ 9th ಫೈನಲ್ ಎಕ್ಸಾಮ್ ಆಗ್ತಿತ್ತು. ನನಗೆ ಫಿಸಿಕ್ಸ್ ಎಕ್ಸಾಮ್ ಹೋಗ್ತಾ ನಾನು ಲಾಸ್ಟ್ ನನ್ನ ಅವ್ವನ ನೋಡಿದೆ. ಮತ್ತೆ ಅವ್ರು ತೀರಿ ಹೋಗೋ ದಿವಸ ಬೆಳಿಗ್ಗೆ ನನ್ನ ಅಪ್ಪ ಹೇಳಿದ್ರು ಅವ್ವನಿಗೆ ಸೌತೆ ಕೊಟ್ಟು ಬಾ ಅಂತ. ನಾನು ಹೋಗಲಿಲ್ಲ ಗೈ. ಅವ ತೀರಿ ಹೋಗಿ ಮಧ್ಯಾಹ್ನ ಹೋಗಿ. ಇಟ್ ವಾಸ್ ಅ ಹಾರ್ಟ್ ಬ್ರೇಕಿಂಗ್ ಸ್ಟೋರಿ. ಬಿಕಾಸ್ ನಾನು ನನ್ನ ಕಣ್ಣಾರೆ ನೋಡಿದ ಫಸ್ಟ್ ಸಾವಂದರೆ ಅವರದೇ. ಒಂದು ಮನುಷ್ಯರದ್ದು ಅಂದರೆ ನನಗೆ ಅಲ್ಲಿ ತನಕ ಯಾರ್ದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಎಮೋಷ್ನಲಿ ಯಾರು ಸಹ ಕನೆಕ್ಟ್ ಆಗಿರಲಿಲ್ಲ ತೀರಿಯೋದವ್ರು ಯಾರು ಸಹ. ಬಟ್ ನನಗೆ ತುಂಬ ಬೇಸರ ಆಯಿತು. ಶಿ ವಾಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ನನ್ನ ನಮ್ಮಕ್ಕಿಂತ ಸ್ಟ್ರಾಂಗ್ ಇದ್ರು ಅವರು. ತೋಟಕ್ಕೆಲ್ಲ ಹತ್ತಿಕೊಡೆಲ್ಲ ಹೋಗ್ತಿದ್ರು ಅವರು. ಒಂದು ದಿವಸ ಸಹ ನಮ್ಮ ಅಜ್ಜಿ ಜ್ವರ ಅಂತ ಹೇಳಿ ಮಲಗಿದವರೇ ಅಲ್ಲ. ನಾನಂತೂ ನೋಡಲಿಲ್ಲ ಅವ್ರು ಮಲಗಿದ್ದು. ಅವರಿಗೆ ಜ್ವರ ಇದು ನಮಗೆ ಮಕ್ಕಳಾದರೂ ನಮಗಾದ್ರೂ ಹೆಲ್ತ್ ಇಶ್ಯೂಸ್ ಬರ್ತಾಯಿತ್ತು. ಅದು ಅವ್ವನಿಗಂತೂ ಬರ್ತಿತ್ತು. ಅವ್ರು ನರಕ ಬಂದೊಂದು ಸಾಯಿಲ್ಲ, ಅವ್ರು ನೆಮ್ಮದಿಯಲ್ಲೇ ಸತ್ತು. ಆ್ಯಂಡ್ ಪ್ರೀವಿಯಸ್ ಡೇ ನೈಟ್ ಅವರಿಗೆ ಬೇಕಾದದನ್ನೆಲ್ಲ ತಿಂದಿದ್ದಾರೆ. ಚಿಕನ್ ಎಂತ ತಂದು ಕೊಟ್ಟಿದ್ದಾರೆ. ಚಂದ ಫುಡ್ ಎಲ್ಲ ತಿಂದಿದ್ದಾರೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆದ್ದು ಗೈಸ್. ಈಗ ನಾವು ಇಲ್ಲಿ ನೋಡಿ ಎಲ್ಲ ಹಾಕಿ ಆಯ್ತು ಅವಳಿಗೆ. ವೇಟ್ ನೀವು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಈ ಟೊಮೆಟೊ ಕ್ಯಾಪ್ಸಿಕಮ್ ಹಾಕಬೇಕು. ನೆಕ್ಸ್ಟ್ ಅನ್ನ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಕಾರ್ನ್ ಈಗವೇ ಹಾಕ್ಬಿಡು, ಯಾಕಂದ್ರೆ ಬೇಯಬೇಕಲ್ಲ ಅಂತ. ಸಾಕು, ತುಂಬ ಆಕ್ಚುಲಿ ನಾವೆಂತ ಮಾಡ್ಬೇಕಂದ್ರೆ ಪನ್ನೀರನ್ನು ಆಲ್ರೆಡಿ ರೋಸ್ಟ್ ಮಾಡಿ ಹಾಕಬೇಕಿತ್ತು. ಹಾಕುವ ಹಾಗೆ ರೋಸ್ಟ್ ಮಾಡಬೇಕು. ಇದನ್ನು ಇನ್ನೊಂದು ಪಾತ್ರೆ ಬೇಕು. ನಾ ಮಾಡ್ತಾನೆ. ನಾವು ಇದನ್ನು ರೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇವೆ. ನೆಕ್ಸ್ಟ್ ಇದು ತುಪ್ಪ ಬೋಡ ಬೇಕಿದ್ರೆ 2 ಪನ್ನೀರ್ ನೀನು ಇಟ್ಕೋ. ಇದು ಗೋಬರ್ ಗ್ಯಾಸ್, ನಮ್ಮ ಮನೆಯಲ್ಲಿ ಬರುವ ನ್ಯಾಚುರಲ್ ಗ್ಯಾಸ್, ಬಯೋಗ್ಯಾಸ್. ಇದು ಯಾವ ಇದರಿಂದ ಬಯೋಗ್ಯಾಸ್ ಆಗೋದು? ಮೆಥನೋಜನ್ಸ್. ಅದು ಬಂದಿತ್ತು ನನಗೆ ಎಕ್ಸಾಂಪಲ್ಗೆ ಎಲ್ಲ ಹೇಳಿದ್ರು. ಎಲ್ಲಿ ಮೆಥನೋಜನ್ ಇರೋದು? ಗಟ್ ಆಫ್ ದ ರೂಮಿನೆಂಟ್ ಆನಿಮಲ್ಸ್. ಲೈಕ್ ಬೊಫೆಲೋಸ್. ನನಗೆ ಬೊಫೆಲೋಸ್ ಸ್ಪೆಲ್ಲಿಂಗ್ ಬೋಫೋಲೋ ಬರ್ತಿಟ್ಟಿದ್ದೇನೆ. ಬೊಫೆಲೋ ಬರ್ದಿದ್ದಾರೆ. ಕೌ ಬರಿಬೋದಿತ್ತಲ್ಲ ಸುಲಭ. ಅದು ಸಹ ಬರ್ತಿದ್ದೇನೆ. ಎರಡು ಬರ್ಬೋದು. ಸೊ ಇದು ತುಪ್ಪ ಕಾದ ಮೇಲೆ ಇದಕ್ಕೆ ನಾವು ಪನ್ನೀರ್ ಹಾಕಬೇಕು. ಮೊದಲನೆಯ ಬಾರಿಗೆ ನಾವು ಎಂಥದ್ದು ಮಾಡ್ತಿರೋ ಡಿಶ್ ಕಸ ಕಾಣ್ತಾ ಇಲ್ಲ, ಶಿಸ್ತಾಗಿ ಕಲರ್ಫುಲ್ ಆಗಿ ಕಾಣ್ತದೆ. ಯಾಕಂದ್ರೆ ನಾನು ಮಾಡ್ತೀನಿ. ಮತ್ತೆ ಮೊನ್ನೆ ಯಾರೊಬ್ರು ಕಮೆಂಟ್ ಹಾಕಿದ್ರಿ, ನೀವೆಲ್ಲ ರೆಸಿಪೀಸ್ ಮಾಡಿ ಲಾಸ್ಟಿಗೆ ಹೇಳ್ತೀರಿ, ನಮ್ಮ ರೆಸಿಪಿ ಟ್ರೈ ಮಾಡಬೇಡಿ ಅಂತ. ನಾವು ಹೇಳ್ತೇವೆ, ನಾವು ಮಾಡಿ. ಯಾಕಂದ್ರೆ ವರ್ಷ ಮಾಡ್ತೇವೆ, ನನಗೆ ಗೊತ್ತಿಲ್ಲ. ಲಾಸ್ಟಿಗೆ ನೋಡ್ಬೇಕಷ್ಟೇ. ಈಗ ಕಾನ್ಫಿಡೆಂಟ್. ನಾವು ಯಾವತ್ತು ಸೋಯಾ ಸಾಸ್ ಹಾಕಿದೆ ಆಯ್ತಾ ಗೈಸ್? ಸೋಯಾ ಸಾಸ್ ಹಾಕಿದ್ದು ನಾವು ಚಂದ ಇದೆ ಚಂದ ಉಂಟು ಅಂತ ಹೇಳುದು, ಇಲ್ಲದ್ರೆ ಇಲ್ಲ ಅಂತ ಹೇಳುದು. ಅದೇ ಬೇರೆ ಯೂಟ್ಯೂಬರ್ಸ್ಗಳು ಹೇಳುದಿಲ್ಲ ಅಷ್ಟೇ.
ಹಾಗೆ ಹೌದಲ್ಲ, ನಾನು ಟ್ರೈ ಮಾಡಿ ಎಷ್ಟೋ ಸಲ ಫೇಲ್ ಆಗಿದೆ. ಯಾಕೆ ನಾನು ಹೇಳು, ನೀವು ಫೇಲ್ ಆಗಬಾರ್ದಲ್ವಾ ನಮ್ಮ ಥರ. ನೋಡ್ರೆ ಹಾಂ, ಈಗ ತುಪ್ಪ ತುಪ್ಪದಲ್ಲಿ ನನ್ನ ಮುಖ ಸ್ವಲ್ಪ ಆಗ್ತದೆ ನೋಡಿ, ಕಲರ್ಫುಲ್ ಇಲ್ವಾ ಇವತ್ತಿದು. ಇನ್ನು ಏನಿದೆ, ನಾವು ಗ್ರೀನ್ ಸಾಸ್ ಹಾಕ್ತಿದ್ದೇವೆ, ಅಮ್ಮ ಗ್ರೀನ್ ಚಿಲ್ಲಿ ಸಾಸ್. ಸೊ ಇದೆಲ್ಲ ಯಾಕೆ ಹಾಕ್ತಿದ್ದಾರೆ ಅಂದರೆ ಖಾರ ಹೇಗಾದರೂ ಮ್ಯಾನೇಜ್ ಮಾಡಬೇಕಲ್ಲ. ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದಾರೆ. ಅದನ್ನು ನಾಸ್ಟಿಕಲ್ಲಿ ಮಾಡಬೇಕಿತ್ತು ನೀವು. ಟೊಮೆಟೊ ಸಾಸ್ ಇದೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಇವಾಗ ಚಿಲ್ಲಿ ಫ್ಲೆಕ್ಸ್, ಯಾಕಂದರೆ ಇದು ಖಾರಕ್ಕೆ ನಾವೇ ಮನೆಯಲ್ಲಿ ಮಾಡಿದ್ದು. ಹೌದು ನೋಡ್ರೆ. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಗಿಚಿ. ಇದು ಸಾಕಲ್ಲಮ್ಮ? ಬೇಡ ನನಗೆ ಗೊತ್ತಿತ್ತು. ಎಂತ ಇಲ್ಲ, ಮೆಣಸು ನಾವು ಯಾಕೆ ಇದಕ್ಕೆ ಹಾಕಲಿಲ್ಲ ಅಂದರೆ ನಾವು ಚಪಾತಿ ಒಳಗೆ ಹಾಕಿ ತಿನ್ನೋದಲ್ಲ, ಬಾಯಿಗೆ ಸಿಕ್ಕಿದ್ರೆ ಆಮೇಲೆ ಖಾರ ಆಗ್ತದೆ ಅದಕ್ಕೆ. ಅದು ಹೀಗಾಗ್ತದೆ. ನನಗೆ ಸೊಂಟ ಆಗ್ತದೆ ನಿಂತು ನಿಂತು ವೀಡಿಯೋ ತೆಗೆದು. ನಾವೊಂದು ಎಷ್ಟು ನಿಲ್ತೇವೆ ಗೊತ್ತಿಲ್ಲ. ಲ್ಯಾಬಲ್ಲಿ ಸಹ 3 ಗಂಟೆ ನಿಲ್ಲುದು, ವಾಪಸ್ ಆ ಬಸ್ಸಿಗೆ. ಸೊ ಈಗ ಪೆಪ್ಪರ್ ಹಾಕಿ ಖಾರಕ್ಕೆ. ಪೆಪ್ಪರ್ ಹಾಕಿ ನಾನು ಎಂತ 2 ಸ್ಪೂನ್ ಹಾಕುದು ಸಾಕು. ಸ್ವಲ್ಪ ಅದು ಮೆಣಸು ನೋಡಿ ಹಾಕುವ. ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೇವೆ, ಇದು ಹಾಕಿ. ತಂದೂರಿ ಮಸಾಲೆ ಉಂಟಲ್ಲ, ಕನ್ನಡಿ 5 ಹಾಕ್ತಿದೆ, ಹಾಕು. ಬೇಡದಿಲ್ಲ, ಅದು ಚಂದ ಆಗ್ತದೆ, ಪರಿಮಳ ಬರ್ತದೆ ಅದನ್ನು ಹಾಕಿದ್ರೆ. ಸ್ವಲ್ಪ ಸಾಹಿ ಪುಡಿ ಹಾಕ್ತಿದ್ದೇನೆ. ಇದು ಯಾಕೆ, ಇದು ನನಗೆ ಬೇಕಾಗಿ ನಾನು ಹಾಕಿರೋದು, ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕಿ, ಇಲ್ಲದೆ ಬೇಡ ಸ್ಕಿಪ್ ಮಾಡಿ. ಇದು ಪರಿಮಳ ಬರ್ತದೆ ಚಮಚ ಅಂತ ಹಾಕಿದ್ದು ನಾನು ಅಷ್ಟೇ. ನಮ್ಮ ಸ್ಟಫಿಂಗ್ಸ್ ರೆಡಿ ಆಯಿತು. ಇದೇನು ಸ್ವಲ್ಪ ವೆಚ್ಚಾಗಿ ಆಫ್ ಮಾಡೋದು ಅಷ್ಟೇ. ನಿಮಗೆ ಅದೇ ಒಮ್ಮೆ ರುಚಿ ನೋಡಿ, ಅದು ಕಮ್ಮಿ ಆಗಿದೆ ಹಾಕಿ. ಗೈಸ್, ನಮ್ಮದು ಡೋ ರೆಡಿ ಆಯಿತು. ಈಗ ಇದನ್ನು ಉಂಡೆ ಮಾಡಬೇಕು. ಸೊ ಈ ಥರ ಉಂಡೆ ಮಾಡಿ ತುಂಬ ಪರ್ಫೆಕ್ಷನ್ ಬರಬೇಕಂತ ಇಲ್ಲ, ಯಾಕಂದರೆ ನಾವು ತಿನ್ನುವಾಗ ಹೇಗಿದ್ರು ಮುರ್ದೆ ತಿನ್ನೋದು. ಸೊ ಅದಕ್ಕೆ ಬೇಕಾಗಿ ರೌಂಡೇ ಬರಬೇಕು ಅಂತ ಇಲ್ಲ, ಯಾಕಂದ್ರೆ ನನಗೆ ಗೊತ್ತು ನಂದು ರೌಂಡ್ ಬರುವುದಿಲ್ಲ ಇದು ಅಂತ. ಬಿಕಾಸ್ ಐ ನಾಟ್ ಎಕ್ಸ್ಪರ್ಟ್ ಇನ್ ಚಪಾತಿ ಅನ್ನೋದು. ಯಾರು ರೌಂಡ್ ಮಾಡ್ತಾರೆ ನೋಡು, ಒಂದು ರೌಂಡ್ ಮಾಡಿ ನಾನು ಮಾಡ್ತೇನೆ. ನೆಲ ಚಂದ ಉಜ್ಜಿದ್ದೇವೆ ಗೈಸ್, ಆಯ್ತಾ? ಡೋಂಟ್ ವರಿ. ಇಡೀ ಇಲ್ಲೆಲ್ಲ ಕಟ್ ಮಾಡಿ. ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ ದ ರೌಂಡ್ ಚಪಾತಿ. ಅಮ್ಮ ಚಪಾತಿ ಕಾಯಿಸು. ಎಸ್, ಡನ್. ಇವಾಗ ಇದಕ್ಕೊಂದು ಸ್ವಲ್ಪ ಇದು ಹಾಕಿ ಬಿಡಿ, ಇಲ್ಲ ಅಂಟ್ತದೆ ನೋಡಿ. ಕಣ್ಮುಟ್ಟಿದ ಅಂತ ರೌಂಡ್ ಕಣ್ಣೆ ಅಲ್ಲ, ನಿಂದನೇ ಮುಟ್ಟಬೇಕಷ್ಟೇ. ಆಗಿರ್ಬೇಕು. ಯೂಸ್ ಮಾಡಬೇಕು ಅಂತಿಲ್ಲ ಗೈಸ್, ಯು ಕ್ಯಾನ್ ಯೂಸ್ ನಾನ್, ರೋಟಿ, ಮೈದಾದಲ್ಲಿ ಮಾಡ್ತಾರೆ ಅದು ಮಾತ್ರ. ಮಾಡೋದಾದ್ರೆ ಮನೇಲಿ ಒಂದು 2-3 ಜನ ಇದ್ರೆ ಮಾತ್ರ ಮಾಡಿ ಆಯ್ತು. ಸ್ವಲ್ಪ ಕಷ್ಟ ಉಂಟು, ಯಾಕಂದ್ರೆ ಚಪಾತಿ ಲಟ್ಟಿಸುವ ಕೆಲಸ ತುಂಬಾ ಕಷ್ಟ ಉಂಟು. ಬಚ್ತದೆ. ಇಲ್ಲಾಂದ್ರೆ ನೀವು ರೆಡಿಮೇಡ್ ಟ್ಯಾಕೋಸ್ ಶೆಲ್ ಅಂತ ಪೇಟೆಗೆ ಸಿಗ್ತದೆ, ಅದನ್ನ ಯೂಸ್ ಮಾಡ್ಬೋದು. ಬರ್ತದೆ. ನಂಗಂತೂ ಬಚ್ಚಿ ಹೋಯ್ತಿದೆ ಮಾಡುವಾಗ. ಏನು ಮಾಡ್ತಿದ್ದೇನೆ ಅಂದರೆ ಚೀಸ್ ತುಳಿತಿದ್ದೇನೆ. ಫಸ್ಟಿಗೆ ತಂದೂರಿ ಮೈವನ್ನು ಹಾಕಿ, ದಿಸ್ ಇಸ್ ಆಪ್ಷನಲ್, ದಿಸ್ ಇಸ್ ಆಲ್ಸೋ ಆಪ್ಷನಲ್. ಬೇಕಿದ್ರೆ ಹಾಕಿ, ಇಫ್ ನಾಟ್ ಬೇಡ, ನಮ್ಗೆ ಬೇಡ ಅಂದರೆ ಬೇಡ. ಸೊ ನಮಗೆ ಬೇಕು ಅದಕ್ಕೆ ನಾವು ಹಾಕ್ತಿದ್ದೇವೆ. ಇದನ್ನು ಹಾಕಿ ಚಂದ ಸ್ಪ್ರೆಡ್ ಮಾಡಿ, ಆಗ ಮಾಡಿದಂತಹ ಸ್ಟಫಿಂಗ್ಸನ್ನು ಒಂದು ಸೈಡಿಗೆ ಮಾತ್ರ ಹಾಕಬೇಕು. ಮಧ್ಯಕ್ಕೆ ಹಾಕಿದ್ರೆ ಅದು ಆಚೆ ಹೋಗ್ತದೆ. ನಾನು ಸೈಡಿಗೆ ಹಾಕ್ತೇನೆ. Stay tired, don't try this recipe at home if you are alone. If you are alone, then you don't try. You're gonna die for sure. ಬಚ್ಚಿದ್ದಾಗಿ. ಅದು ಹೋಟೆಲ್ನವರೆಲ್ಲ ಹೇಗೆ ಮಾಡ್ತಾರ. ನೆಕ್ಸ್ಟ್ ಇದನ್ನು ಮಗ್ಚಿ ಅಷ್ಟೇ. ನುಡಿಗೆ ಮಗ್ಚಿ. ಓಹ್, ಚೀಸ್ ಹಾಕಬೇಕು ನಮಗೆ. ಇದರೊಳಗೆ ಚೀಸ್ ಹಾಕ್ಬೇಕು, ಸ್ಟಫ್ ಮಾಡಬೇಕು. ಅಮ್ಮನವ್ರಿಗೆ ಬೇಡ, ಅಮ್ಮನವ್ರಿಗೆ ಹಾಕಿಲ್ಲ. ಅವರಿಗೆ ಗೊತ್ತಾಗೋದಿಲ್ಲ ಯಾವುದಕ್ಕೆ ಹಾಕಿದ್ದೇನೆ ಯಾವುದಕ್ಕೆ ಹಾಕಿಲ್ಲ ಅಂತ. ಬಟ್ ಸ್ಟಿಲ್ ಅದರ ಮೇಲೆ ತುಪ್ಪ ಸವರಿ. ನಮ್ಮದು ತುಪ್ಪ ಇಲ್ಲುಂಟು. ಸೊ ಅದನ್ನು ನೀಟಾಗಿ ಸವರಬೇಕು, 2 ಸೈಡ್ಸ್ ಹಾಕಬೇಕು. ಇಷ್ಟು ಪ್ಲೇಟ್ ಬಿಸಿ. ಇದು ಮೋರೋ ಇಷ್ಟ ಆಯಿತು ನಮ್ಮದು ನ್ಯಾಚೋಸ್.
ಎಸ್ ಇನ್ನಿದಿಡು ಇನ್ನೊಂದು ಮಾಡ್ತಾನೆ ಪಕ್ಕ. ಹಾ ಎಂತ ಗೈಸ್ ಮಂಕರಗಟ್ಲೆ ಪಾತ್ರೆ ಉಂಟಿಲ್ಲಿ ತೊಳಿಲಿಕ್ಕೆ. ನೀವು ಅನ್ಕೊಳ್ಬೋದು ಸುಲಭ ಅಂತಿಲ್ಲಪ್ಪ, ಸತ್ಯ ಸುಲಭ ಅಲ್ಲ, ಅಡಿಗೆ ಮಾಡೋದು ಮಾತ್ರ ಭಯಂಕರ ಕಷ್ಟ. ರೆಸ್ಪೆಕ್ಟ್ ಆಲ್ ದ ಲೇಡೀಸ್ ಹೂ ಆರ್ ಸ್ಟ್ಯಾಂಡಿಂಗ್ ಇನ್ ದ ಕಿಚನ್. ಅವರಿಗೆ ಕೂಡ ತುಂಬಾ ಕೆಲಸ ಇರ್ತದೆ, ನೀವು ರೆಸ್ಪೆಕ್ಟ್ ಮಾಡಿ. ಅಮ್ಮ ನೀವು ಮಾಡಬೇಡಿ, ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ಎಂತ ಬಾಯಲ್ಲಿ ಎಂತ ಮಾತು ರಾಮನೇ. ನನ್ನ ಅಮ್ಮನಿಗೆ ನಾನು ಆರ್ಡರ್ ಮಾಡಿದ್ರು ನನ್ನಮ್ಮ ಮಾಡಿ ಕೊಡುದಿಲ್ಲ, ನಾನೇ ಮಾಡಿ ಕೊಡುದು. ಸೊ ಅದಕ್ಕೆ ನನ್ನ ಬಾಯಲ್ಲಿ ಬಂದದೇನು ದೊಡ್ಡ ವಿಷಯ ಅಲ್ಲ. ಆರ್ಡರ್ ಮಾಡಬೇಡಿ ಅಂತ ನೀ ಹೇಳಿದಲ್ಲ, ಅದಕ್ಕೆ ಹೇಳಿದ್ದೆ ಅವಳು ಆರ್ಡರ್ ಮಾಡ್ತಾಳೆ. ನ್ಯಾಚೋಸ್ ರೆಡಿ ಆಯ್ತು, ನಾನು ಆಲ್ರೆಡಿ ಟೇಸ್ಟ್ ಮಾಡ್ತಿದ್ದೇನೆ. ಸೊ ಗೈಸ್ ದಿಸ್ ಇಸ್ ಅವರ್ ನ್ಯಾಚೋಸ್. ನೀನು ಇನ್ನನೇ ತೋರಿಸಿದ್ದೆ ಬಡ್ಡಿ. ಇಷ್ಟು ಮಾಡಿದ್ದೇವೆ. ಲಿಟ್ರಲಿ ವಿ ವರ್ಕ್ ಹಾರ್ಡ್ ಟು ಡೂ ದಿಸ್. ತಮ್ಮನೇಲಿ ಕೊಟ್ಬಿಟ್ಟು ಇದು ಸರಿ ಬಂದರೆ ನೋಡುವ ಹೇಗುಂಟು ಒಳಗೆಲ್ಲ. ವಾವ್ ಎಂಚೋಣಪ್ಪ ಲೈಕ್ ಉಂಟಂತೆ. ಯು ಮಸ್ಟ್ ಟ್ರೈ. ಬಟ್ ಒಬ್ಬರೊಬ್ಬರೇ ಮಾಡಿ ಒಬ್ಬರೇ ತುಂಬ ಕಷ್ಟ ಆಗ್ತದೆ. ಮನೆಯಲ್ಲಿ 3 ಜನ ಇಟ್ಕೊಳ್ಳಿ. ಈ ರೆಸಿಪಿ ಫ್ಲಾಪ್ ಆಗಲಿಲ್ಲ, ಚಂದ ಉಂಟು, ಟ್ರೈ ಮಾಡ್ಬೋದು. ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ವೆಜ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ವೆಜ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ನಾನ್ ವೆಜ್ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ನಾನ್ ವೆಜ್ ಇರ್ಬೋದು, ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋ ಯಾವಾಗ ಅಂತ. ಇದು ಮೇ ಬಿ 5 ಡೇಸ್ ಬಿಟ್ಟು ಅಪ್ಲೋಡ್ ಆಗ್ತದೆ ಥಿಂಕ್. ಆಮೇಲೆ ನಾನೊಂದು 2 ವಾರ ಮನೆಗೆ ಬರೋದಿಲ್ಲ ಅಂತಿದ್ದಾನೆ, ನೋಡ್ಬೇಕಂತ ಆಗ್ತದೆ. ಬಾಯ್ ಗೈಸ್. ಅಮ್ಮ ತಿನ್ನೋದನ್ನು ತೋರಿಸ್ತಾರೆ. ಟೇಸ್ಟಿ ಇನ್ನೇನೆ ದಾದಾ ಬೋಡ ಬರ್ಜಾ ಅನ್ಕೋಣ ಹೇಳು ಬಾಯಲ್ಲಿ. ಈ ಅಮ್ಮನ ಹತ್ರ ಸ್ಕ್ರಿಪ್ಟ್ ಬರ್ದಾಗೆ ಮಾಡ್ತಾ ಇದ್ದಾರೆ. ವಿಷಯ ಅಂದರೆ ಪ್ರಾಪ್ತಿಗೆ ಅವಳ ಫ್ರೆಂಡ್ ಒಂದು ಕಿಟ್ ಕ್ಯಾಟ್ ಕೊಟ್ಟದಂತೆ. ಅವಳು ಅದನ್ನು ನನಗೋಸ್ಕರ 1 ವಾರ ಇಟ್ಟು ಕೂತಿದ್ದಾಳೆ, ಇಬ್ರು ಒಟ್ಟಿಗೆ ತಿನ್ನುವ ಅಂತ. ಎಂತ ಕಿಟ್ ಕ್ಯಾಟ್ ಚಾಕ್ಲೇಟ್, ಅದರಲ್ಲಿ ತುಂಬ ಫ್ಲೇವರ್ಸ್ ಉಂಟು. ಸೊ 4 ಫ್ಲೇವರ್ ಉಂಟು. ಇದು ಆ್ಯಕ್ಚುಲಿ ಜಪಾನಿಂದ ನನ್ನ ಫ್ರೆಂಡ್ ತಂದದಾಯ್ತಾ. ಸೊ ಅದಕ್ಕೋಸ್ಕರ ಟ್ರೈ ಮಾಡುವ ಅಂತ ನಾನು, ಇಬ್ರು ಒಟ್ಟಿಗೆ ಟ್ರೈ ಮಾಡುವ ಅಂತ ಇಷ್ಟು ದಿವಸ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಲೆಟ್ಸ್ ಇಟ್. ಯಾಕಂದರೆ ನನಗೆ ಚಾಕ್ಲೇಟ್ ಇಷ್ಟ ಅಲ್ಲ, ಬಟ್ ಐ ಲವ್ ಕಿಟ್ ಕ್ಯಾಟ್. ಇಷ್ಟೆಲ್ಲ ಅದಕ್ಕೆ ಇಟ್ಟದಿಲ್ಲ, ಅದಕ್ಕೆ ನುಂಗಿ ಹಾಕಿ. ಬಟ್ ಐ ಲವ್ ಕಿಟ್ ಕ್ಯಾಟ್, ಬಟ್ ಐ ಲವ್ ಕಿಟ್ ಕ್ಯಾಟ್. ಪೆರ್ಮಾರಿಯಾಗಿ ಪೆರ್ಮಾರಿ. ಲೆಟ್ಸ್ ಟ್ರೈ ದಿಸ್ ಒನ್. ಇದು ಕಿಟ್ ಕ್ಯಾಟ್ ಗೋಲ್ಡ್. ಇದನ್ನು ಚಂದ ಮಾಡಿ ಹರಿಬೇಕು, ನನಗೆ ಸ್ವಲ್ಪ ತೆಗೆದಿಟ್ಟಿರ್ಬೇಕು. ಸೊ ಈಗ ಫಸ್ಟ್ ಚಾಕ್ಲೇಟ್, ನಾನು ಮಲಗಿದವಳಂತ ಎಬ್ಬಿಸಿ ಹುಡುಗಿನಾಗೆ ತಿನ್ನಿಸ್ತಿದ್ದಾಳೆ ಚಾಕ್ಲೇಟ್. ಅದು ಮೆಲ್ಟ್ ಆಗಿದೆ ಗೈಸ್. ಬರ್ತಿದ್ದೆ ಒಂದೇ ಚಾಯರಲ್ಲಿ ಕೂತಿದ್ದಾರೆ. ನಾನು ಇನ್ನು ಇದು ಇಂಥದ್ದೊಂದು ಬೇರೆ ಫ್ಲೇವರ್ ಎಂತ ಬರ್ತಿದ್ದಾರೆ ಅಂತ ಅದೆಲ್ಲ ಕಾಣ್ತೀನಿ, ಅಂತ ಗೊತ್ತಿಲ್ಲ. ಕಾಣ್ತದೆ ಬಟ್ ನಮಗೆ ಅರ್ಥ ಆಗೋದಿಲ್ಲ. ಜಪಾನೀಸಲ್ಲಿ ಉಂಟು ಇದು. ಈಗ ಹರಿದು ತಿನ್ನಬೇಕು. ಇದು ಕಾಫಿ ಅಂತ. ಬಾಬಾ ಇದೆಂತ ಇಷ್ಟು ಗಟ್ಟಿ. ಚೆನ್ನಾಗಿ ಉಂಟು. ಇಷ್ಟು ಚಂದ ಉಂಟು, ಚಂದ ಉಂಟು. ಇದು ಈ ಫ್ಲೇವರು ಯಾವುದು ಗೊತ್ತಿಲ್ಲ. ಇಟ್ಸ್ ನೈಸ್. ಇದು ಕೂಡ ಚಂದ ಉಂಟು. ನನಗೆ ಇದು ಇಷ್ಟ ಆಗಲಿಲ್ಲ. ಹೌದಾ? ನಮ್ಗೆ ಇಷ್ಟ ಆಯಿತು. 7 on 10. ಇದು 10 on 10. ಇದು ಕೂಡ 10 on 10 ನನಗೆ. ನನಗೆ ನೆಕ್ಸ್ಟ್ ಫ್ಲೇವರ್ ಕಿಟ್ ಕ್ಯಾಟ್. ಇದು ಯಾವುದು, ಸ್ಟ್ರಾಬೆರಿಯಾ? ಇದು ಸ್ಟ್ರಾಬೆರಿ. ನಿಮಗೆ ಸಿಕ್ಕಿದ್ರೆ ಟೇಸ್ಟ್ ಮಾಡಿ ಗೈಸ್. ಇದು ಸ್ವಲ್ಪ ಹುಳಿ ಉಂಟು. ಅದೆಲ್ಲ ಹುಳಿ. ಅವಳು ನಂಗೆ ಹೇಳಿದ್ದು ಇದು ಆ್ಯಕ್ಚುಲಿ ಹೇಗಿರ್ತದೆ ಅಂತ ಇವತ್ತು ಫ್ರೂಟ್ ತಿಂದಾಗೆ ಇರ್ತದೆ ಟೇಸ್ಟ್ ಅಂತ. ಆ್ಯಂಡ್ ಸ್ಟ್ರಾಬೆರಿ, ನಂಗೆ ಸ್ಟ್ರಾಬೆರಿ ಇಷ್ಟ ಇಲ್ಲ. ಇದು ಯಾವ ಫ್ಲೇವರ್ ಗೊತ್ತಿಲ್ಲ. ಇದು ಲೆಟ್ ಮಿ ಶೋ ದೆಮ್. ಎಲ್ಲ ತಿನ್ನುದೆ. ಇದು ಮಾತ್ರ ನಂಗೆ ಇಷ್ಟ ಆಗಿದೆ. ಕಟ್ ಮಾಡು, ಚಂದ ಮಾಡಿ. ಎಂತಕ್ಕೆ ನನಗೆ ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಒಟ್ರಾಶಿ ಅರ್ದಿದ್ದಾಳೆ. ಒಟ್ರಾಶಿ ಅರ್ಧದ್ದು ನಾನು ಇದು ನಾನು ಚಂದ ಮಾಡಿ ಅರ್ದಿದ್ದೆ. ಎಂತ ಆಗಿದೆ ಅಂಟಿಸಿದ್ರೆ ಆಯ್ತು. ಎಂತಿದೆ ಹೀಗೆ, ಅದು ಹಾಗೆ ಸರಿ. ಇದೆಂತ ಈ ನಮನಿ, ಅದು ವೆನಿಲ್ಲ ಮಾತ್ರ.
ನನಗೆ ಇದು ಇಷ್ಟ ಆಯಿತು. ನನಗೆ ಸಹ ಮಾತ್ರ ಇಷ್ಟ ಕೊಡಂಗೆ ಇದ್ದು. ಇದು ಇಷ್ಟ ಆಯಿತು. ಬಾಯ್ ಗಾಯ್ಸ್, ಬಾಯ್ ಗುಡ್ ನೈಟ್. ನಾವು ಮಲಗೋದು, ಟಾಟಾ. ನೆಕ್ಸ್ಟ್ ವಿಡಿಯೋ ಒಂದು 2 ವಾರ ಅದು ಬರ್ಬೋದೇನೋ. ಸ್ಟ್ರಾಬೆರಿಗೆ ನಾನು 5 ಕೊಡ್ತೇನೆ. ಇದಕ್ಕೆ ನಾನು 1 ಔಟ್ ಆಫ್ 10. ನನಗೆ ಇಷ್ಟನೇ ಇರೋದು. ಇದು ನನಗೆ ಟೇಸ್ಟೇ ಸಿಗಲಿಲ್ಲ ಗೈಸ್. ಇದಕ್ಕೆ ನಾನೊಂದು 6 ಔಟ್ ಆಫ್ 10. ನನಗೆ 7. ಇದು ನನ್ನ ಫೇವ್ರೇಟ್, 10 ಔಟ್ 10. ಇದು 9 ಔಟ್ 10. 7 ಔಟ್ 10. 10 on 10, 10 on 10, 5 on 10, 3 on 10. Bye bye. Tada. Bye bye.